ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸುಸ್ವಾಗತ. ಸೊ ಯಾರೆಲ್ಲ ಕಾಸ್ಟ್ ಇನ್ಕಮ್ ನೀವು ತಿದ್ದುಪಡಿ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಲೈಕ್ ನೋಡ್ಕೊಳ್ಳಿ. ಇಲ್ಲಿ ಹೆಸರು ಬದಲಾವಣೆ ಅಂತಿದೆ, ನೋಡ್ಕೋಬಹುದು. ಲೈಕ್ ಮತ್ತು ವಿಳಾಸ ಬದಲಾವಣೆ ಮತ್ತು ಫೋಟೋ ಬದಲಾವಣೆ. ಸೊ ಯಾರೆಲ್ಲ ನೀವು ಕಾಸ್ಟ್ ಇನ್ಕಮ್ ಅಲ್ಲಿ ಹೆಸರು ಚೇಂಜ್ ಮಾಡ್ಕೋಬೇಕಾದ್ರೆ ಮತ್ತೆ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕಾದ್ರೆ, ಎಸ್ ಸಿ ಕಾಸ್ಟ್ ಇದ್ರೆ ಫೋಟೋ ಚೇಂಜ್ ಮಾಡ್ಕೋಬೇಕಾದ್ರೆ ಅವ್ರ ವಿಡಿಯೋ ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಕಾಸ್ಟ್ ಇನ್ಕಮ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಂತ ನಿಮ್ದು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಟ್ರೈ ಮಾಡಕ್ ಬರ್ತಾ ಇಲ್ಲ, ಟ್ರೈ ಮಾಡಿದ್ರು ಕೂಡ ಬರ್ತಾ ಇಲ್ಲ ಅಂತ ಇದ್ರೆ. ಅದಕ್ಕೋಸ್ಕರ ಇವತ್ತು ಏನಪ್ಪಾ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ, ಹೆಸರು ಕೂಡ ಚೇಂಜ್ ಮಾಡೋದು ಹೇಗೆ, ಮತ್ತೆ ಎಸ್ ಸಿ ಕಾಸ್ಟ್ ಇದ್ರೆ ಫೋಟೋ ಚೇಂಜ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಮುಂದುವರ್ಸೋಣ. ದಯವಿಟ್ಟು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಆಲ್ರೆಡಿ ಆಲ್ರೆಡಿ ಗೊತ್ತಿರುತ್ತೆ ಏನಪ್ಪಾ ಅಂದ್ರೆ ನಾಡ ಕಚೇರಿಯಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತ. ಆಲ್ರೆಡಿ ಹೇಗೆ ಲಾಗಿನ್ ಆಗ್ಬೇಕಂತ ಅನ್ಕೊಂಡಿದ್ರೆ ಆಲ್ರೆಡಿ ಈ ತರ ಒಂದು ಪೇಜ್ ಓಪನ್ ಇರುತ್ತೆ. ಈ ತರ ಪೇಜ್ ಓಪನ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಹೊಸ ವಿನಂತಿ ಅಂತ ಇರುತ್ತೆ. ಹೊಸ ವಿನಂತಿ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಲೈಕ್ ನಾ ಎಸ್ ಸಿ ಕಾಸ್ಟ್ ತಗೋತೀನಿ. ಇವಾಗ ಎಸ್ ಸಿ ಕಾಸ್ಟ್ ಅಂದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಹಾಕಕ್ ಹೋಗಿ ಏನಪ್ಪಾ ಜಾತಿ ಪ್ರಮಾಣ ಪತ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬರ್ತಾ ಬರ್ತಾ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ಮುಂದುವರಿಯಿರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಅದರ್ ಅಥೆಂಟಿಕೇಶನ್ ಸೈಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಇರುತ್ತೆ. ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೊಂಡು ನೀವು ಏನಪ್ಪಾ ಅಂದ್ರೆ OTP ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಲೈವ್ ಆಗಿ ನೀವು ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಾಕ್ಸ್ ಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ OTP ಅಂತಿದೆ. ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡು OTP ಪಡೆಯಿರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಅನ್ನು ಸೆಂಡ್ ಮಾಡಲಾಗಿದೆ. ಇವಾಗ OTP ಹೇಳಬೇಕಾಗಿದೆ. OTP ನಮೂದಿಸಿ. ನೆಕ್ಸ್ಟ್ OTP ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಇಲ್ಲಿ ನೋಡ್ಕೋಬಹುದು. ಓಲ್ಡ್ ಕಾಸ್ಟ್ ಇನ್ಕಮ್ ಏನಿದೆ ಸೇಮ್ ಆಸ್ ಇಟ್ ಇಸ್ ನೋಡ್ಕೊಳ್ಳಿ. ಜಾತಿ ಪ್ರಮಾಣ ಪತ್ರ ಇಲ್ಲಿ ಆಡಿ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ದು ತಂದೆ ಹೆಸರು ಮತ್ತೆ ನಿಮ್ಮ ತಾಯಿ ಹೆಸರು ಮತ್ತೆ ನಿಮ್ದು ವಿಳಾಸ ಮತ್ತೆ ಇಲ್ಲಿ ಯಾವ್ದು ಕಾಸ್ಟ್ ಬರುತ್ತೆ, ನಿಮ್ದು ವರ್ಗ ಯಾವ್ದು ಬರುತ್ತೆ, ಜನರಲ್ ಕಾಸ್ಟ್, ಎಸ್ ಸಿ ಕಾಸ್ಟ್. ಅದರಲ್ಲಿ ಕಾಸ್ಟ್ ಅಲ್ಲಿ ನಿಮ್ದು ಯಾವ್ದು ಅಂದ್ರೆ ಕೆಳಗೆ ಏನ್ ಬರುತ್ತೆ ಲೈಕ್ ನೋಡ್ಕೊಳ್ಳಿ 2A ಅಂತ ಇಲ್ಲಿ ಮೀಸಲಾತಿಯಲ್ಲಿ 2A ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜಾತಿಯಲ್ಲಿ ದಾಣಿಗ ಅಥವಾ ಗೌಡರ್ ಈ ತರ ಬರುತ್ತೆ. ಈ ತರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಇದ್ರೆ ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆ, ನೋಡ್ಕೋಬಹುದು. ಪೂರ್ವ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ವ ವೀಕ್ಷಣೆಯಲ್ಲಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪೂರ್ವ ವೀಕ್ಷಣೆಗಿಂತ ಮುಂಚೆ ಇಲ್ಲಿ ಜಾತಿಯ ಪ್ರಮಾಣ ಪತ್ರ ಲೆಫ್ಟ್ ಸೈಡ್ ಏನಪ್ಪಾ ಅಂದ್ರೆ ಚಿಕ್ಕ ಬಾಕ್ಸ್ ಇರುತ್ತೆ, ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಬರುತ್ತೆ. ಪೂರ್ವ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಾಸ್ಟ್ ಇನ್ಕಮ್ ಇಲ್ಲಿ ಏನೋ ಬಂದ್ಬಿಡುತ್ತೆ. ಕಾಸ್ಟ್ ಇನ್ಕಮ್ ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ರೈಟ್ ಸೈಡ್ ಏನಪ್ಪಾ ಅಂತಂದ್ರೆ ಒಂದು ಏನಪ್ಪಾ ರಾಂಗ್ ಮಾರ್ಕ್ ಬರುತ್ತೆ, ಏನಪ್ಪಾ ಅಂದ್ರೆ ಕ್ರಾಸ್ ಮಾರ್ಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಕ್ಯಾನ್ಸಲ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ನನ್ನ ಎಲ್ಲಾ ಮಾಹಿತಿ ಸರಿಯಾಗಿದೆ. ಫಸ್ಟ್ ಆಪ್ಷನ್ಸ್ ಅದಿದೆ. ಎಲ್ಲಾ ಮಾಹಿತಿ ಸರಿಯಾಗಿದೆ ಅಂದ್ರೆ ಪೇಮೆಂಟ್ ಮಾಡಿ ಪ್ರಿಂಟ್ ತಗೋಬಹುದು. ನಮ್ದು ಏನಿಲ್ಲಪ್ಪ ಅಂದ್ರೆ ಇವಾಗ ಎಲ್ಲಾ ಮಾಹಿತಿ ಸರಿಯಾಗಿಲ್ಲ, ನಾವು ತಿದ್ದುಪಡಿ ಮಾಡ್ಬೇಕು. ಇಲ್ಲಿ ನೋಡ್ಕೊಳ್ಳಿ ತಿದ್ದುಪಡಿ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಏರೋ ಮಾರ್ಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಹೆಸರು ಬದಲಾವಣೆ ಅಂತ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಳಾಸ ಬದಲಾವಣೆ ಮತ್ತು ಫೋಟೋ ಬದಲಾವಣೆ. ಯಾವ್ದು ಇದೆ ನಿಮ್ಗೆ ನೋಡ್ಕೊಳ್ಳಿ. ಲೈಕ್ ಹೆಸರು ಬದಲಾವಣೆ. ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಲ್ಲಿಸಿ ಅಂತಿದೆ. ಸಲ್ಲಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೇನಿದೆ ಪ್ರತಿಯೊಂದು ಕೂಡ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು. ಏನೇನ್ ಹೆಸರಿದೆ, ಹೆಸರು ಮತ್ತೆ ನಿಮ್ದು ಏನಪ್ಪಾ ಆರ್ ಡಿ ನಂಬರ್ ಸೇಮ್ ಆಸ್ ಇಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ತಂದೆ ಹೆಸರು ಮತ್ತೆ ನಿಮ್ದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಏನೇನ್ ಚೇಂಜ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಹೆಸರು ಆಧಾರ್ ಪ್ರಕಾರ ಹೆಸರನ್ನು ಬದಲಾಯಿಸಬಹುದು ಅಂತಿದೆ. ಏನಪ್ಪಾ ಅಂತಂದ್ರೆ ನೀವು ಹೆಸರು ಬದಲಾವಣೆ ಮಾಡ್ಕೋಬೇಕಂದ್ರೆ ಸೇಮ್ ಆಸ್ ಇಟ್ ಇಸ್ ಆಧಾರ್ ನಲ್ಲಿ ಏನಿರುತ್ತೆ ಸೇಮ್ ಆಸ್ ಇಟ್ ಇಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪ್ರತಿಯೊಂದು ಕೂಡ ಚೇಂಜ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನೀವು ಮಾರ್ಪಡಿಸಲು ಬಯಸುವಿರಾ ಅಂತಿದೆ. ಪ್ರತಿಯೊಂದು ಕೂಡ ಹಾಕಿ ಏನಪ್ಪಾ ಅಂತ ತಿದ್ದುಪಡಿ ಪುಟಕ್ಕೆ ಹಿಂತಿರುಗಿ ಅಂದ್ರೆ ಹಿಂದೆ ಇದೆ. ಅದು ಬಿಟ್ಬಿಟ್ಟು ಎಲ್ಲ ಸಬ್ಮಿಟ್ ಕೊಟ್ಬಿಡಿ. ಪ್ಲಸ್ ಇಷ್ಟೆಲ್ಲ ಮಾಹಿತಿ ನಿಮ್ಗಾಗಿದೆ. ಏನೇನ್ ಚೇಂಜ್ ಮಾಡ್ಕೋಬೇಕಾಗಿದೆ ಚೇಂಜ್ ಮಾಡ್ಕೊಳ್ಳಿ ಪ್ರತಿಯೊಂದು ಕೂಡ. ಸಬ್ಮಿಟ್ ಕೊಟ್ಟ ತಕ್ಷಣ ಒಂದ್ರೆ ಆಗ್ಬಿಡುತ್ತೆ ಕೆಲವು ದಿನಗಳಲ್ಲಿ. ಈ ವಿಡಿಯೋ ನಿಮ್ಗಾಗಿ ಇರುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಮೊದಲು ಏನಿದೆ ಇಲ್ಲಿ ಆಡಿ ನಂಬರ್ ಕೂಡ ಇರುತ್ತೆ. ಪ್ರತಿಯೊಂದು ಕೂಡ ಡೀಟೇಲ್ಸ್ ಓಲ್ಡ್ ಇರೋದು ಇಲ್ಲಿ ಇರುತ್ತೆ ಪ್ರತಿಯೊಂದು ಕೂಡ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ದು ಅಡ್ರೆಸ್ ಮತ್ತು ಪಿನ್ ಕೋಡ್ ಪ್ರತಿಯೊಂದು ಕೂಡ ನಿಮ್ದು ಯಾವ್ದು ಕಾಸ್ಟ್ ಬರುತ್ತೆ ಮತ್ತು ಜಾತಿ ಯಾವ್ದು ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿದೆ. ಇಲ್ಲಿದೆ ಬಟ್ ಇದು ಓಲ್ಡ್ ಇರೋದು. ಬಟ್ ನಿಮಗೆ ನ್ಯೂ ಆಗಿ ಚೇಂಜ್ ಮಾಡ್ಕೋಬೇಕಂದ್ರೆ ಹೆಸರು ಚೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ಕ್ರಾಲ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಆಧಾರ್ ಪ್ರಕಾರ ಹೆಸರನ್ನು ಬದಲಾಯಿಸಬಹುದು ಅಂತಿದೆ. ಏನಪ್ಪಾ ಅಂತಂದ್ರೆ ನೀವು ಏನಪ್ಪಾ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಸೇಮ್ ಆಸ್ ಇಟ್ ಇಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆಸ್ ಇಟ್ ಇಸ್ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆಧಾರ್ ಮುಂದುವರಿದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮತ್ತೆ ಒಳ್ಳೆ ಈ KYC ಕೇಳುತ್ತೆ. ಏನಪ್ಪಾ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿದ ತಕ್ಷಣ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಲ್ಲಿ ಏನೇನು ಎಂಟ್ರಿ ಮಾಡಬೇಕಾಗುತ್ತೆ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ OTP ಹಾಕಿ ಸಬ್ಮಿಟ್ ಕೊಟ್ಟು ನೀವು ಇದು ಮಾಡ್ಕೊಂಡ್ಬಿಡಿ. ಅಪ್ಲೋಡ್ ಮಾಡ್ಕೊಂಡು
ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು 2-3 ದಿನ ಒಳಗಡೆ ಏನಪ್ಪಾ ಅಂತಂದ್ರೆ ಹೆಸರು ಅಪ್ಡೇಟ್ ಆಗುತ್ತೆ ಪ್ರತಿಯೊಂದು ಕೂಡ ಈ ತರ ಒಂದು ಮಾಹಿತಿ ಇರ್ತದೆ. ಓಕೆ ಫ್ರೆಂಡ್ಸ್, ಸೊ ಸಿಗೋಣ ಮುಂದಿನ ನೋಡಿದ್ರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.